ಇದು ನಿಮ್ಮ ಗ್ಯಾರಂಟಿ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಸುದ್ದಿ. ರಾಜ್ಯ ರಾಜಕೀಯದಲ್ಲಿ ನವೆಂಬರ್ ಕ್ರಾಂತಿ ಫಿಕ್ಸ್. ನವೆಂಬರ್ 20ರಿಂದ 24ನೇ ತಾರೀಕಿನ ಒಳಗೆ ಕ್ಯಾಬಿನೆಟ್ ರೀಶಫಲ್ ಪಕ್ಕ. ಗ್ಯಾರಂಟಿ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಸುದ್ದಿ. ನವೆಂಬರ್ 20ರಿಂದ 24ನೇ ತಾರೀಕಿನ ಒಳಗೆ ಕ್ಯಾಬಿನೆಟ್ ರೀಶಫಲ್ ಆಗೋದು ಪಕ್ಕ. 100% ಸಂಪುಟ ಪುನರ್ರಚನೆ ಆಗುತ್ತೆ. ಇದು ಗ್ಯಾರಂಟಿ. ಹಿರಿಯ ಸಚಿವರಿಗೆ ಗೇಟ್ ಪಾಸ್ ಕೊಡ್ತಾರೆ. ಗ್ಯಾರಂಟಿಯ ಈಗ 6ರಿಂದ ಸುಮಾರು 7 ಜನ ಸಚಿವರುಗಳನ್ನ ಸಂಪುಟದಿಂದ ಕೈ ಬಿಡೋದು ಗ್ಯಾರಂಟಿ ಎನ್ನಲಾಗ್ತಾ ಇದೆ. ಈಗಾಗಲೇ ರಾಜ್ಯಪಾಲರನ್ನ ಸಮಯ ಕೂಡ ಕೇಳಿದಾರಂತೆ. 21ರಿಂದ 24ನೇ ತಾರೀಕಿನ ಒಳಗೆ ಗವರ್ನರ್ ಟೈಮ್ ಕೇಳಿದೆ ಸರ್ಕಾರ. ರೀಶಫಲ್ ಬಹುತೇಕ ಫಿಕ್ಸ್. ಹಾಗಾದ್ರೆ ಯಾರು ಸಾಲಿನಲ್ಲಿದ್ದಾರೆ, ರೇಸ್ನಲ್ಲಿ ಯಾರಿದ್ದಾರೆ, ಯಾರಿಗೆ ಕೋಕ್ ಕೊಡ್ತಾರೆ, ಯಾರು ಇನ್ನ ಆಗ್ತಾರೆ, ಕುತೂಹಲ ಮೂಡಿಸ್ತಾ ಇದೆ. ಮೋರ್ ಡೀಟೇಲ್ಸ್ ಕಲೀಗ ಮಾರುತಿ ನೀಡ್ತಾರೆ. ಮಾರುತಿ, ನವೆಂಬರ್ನಲ್ಲಿ ಅಥವಾ ಅಕ್ಟೋಬರ್ನಲ್ಲಿ ಏನೋ ಕ್ರಾಂತಿ ಆಗುತ್ತೆ ಅನ್ನೋದು ಇವತ್ತು ನೆನೆಯ ಸ್ಟೇಟ್ಮೆಂಟ್ ಅಲ್ಲ. ಜೊತೆಗೆ ಬೇರೆಯವರು ಕೂಡ ಹೇಳ್ತಾ ಇಲ್ಲ, ಮಾಧ್ಯಮಗಳ ಸೃಷ್ಟಿಯೂ ಅಲ್ಲ, ಕಾಂಗ್ರೆಸ್ನವರೇ ಹೇಳ್ತಾ ಇದ್ರು. ಹಾಗಾದ್ರೆ ಅಂತ ಕ್ರಾಂತಿ ಏನ್ ನಿರೀಕ್ಷೆ ಮಾಡ್ಬೋದು? ಸಿಎಂ ಕುರ್ಚಿಯಲ್ಲಿ ಏನಾದ್ರೂ ನಿರೀಕ್ಷೆ ಮಾಡ್ಬೋದಾ, ಅಥವಾ ಕೇವಲ ಕ್ಯಾಬಿನೆಟ್ ರೀಶಫಲ್? ಏನೇ ನಿರೀಕ್ಷೆ ಮಾಡ್ಬೋದು ನಾವು ಕಾಂಗ್ರೆಸ್ ಸರ್ಕಾರದಲ್ಲಿ ನವೆಂಬರ್ನಲ್ಲಿ? ಕಳೆದ 1 ವರ್ಷದಿಂದ ರಾಜ್ಯ ರಾಜಕಾರಣದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು ನವೆಂಬರ್ ತಿಂಗಳಲ್ಲಿ, ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಬಹುದೊಡ್ಡದಾದಂಥ ಒಂದು ಕ್ರಾಂತಿ, ರಾಜಕೀಯ ಕ್ರಾಂತಿ ಆಗೇ ಆಗುತ್ತೆ ಅನ್ನುವಂಥ ಒಂದು ಚರ್ಚೆ ಇತ್ತು. ಪದೇ ಪದೇ ಈ ವಿಚಾರವನ್ನು ಆಡಳಿತ ಪಕ್ಷದ ನಾಯಕರು ಪ್ರಸ್ತಾಪ ಮಾಡ್ತಾ ಇರಲಿಲ್ಲ. ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಮತ್ತು ವಿಜೇಂದ್ರ ಅವರೇ ಈ ವಿಚಾರವನ್ನು ಪ್ರಸ್ತಾಪ ಮಾಡಿ ಅಕ್ಟೋಬರ್ ನವೆಂಬರ್ ತಿಂಗಳಿಗೆ ಈ ಸರ್ಕಾರ ಉಳಿಯೋದೇ ಡೌಟ್ ಅನ್ನುವಂತಹ ಹೇಳಿಕೆಗಳನ್ನು ಕೊಡ್ತಲೇ ಬರ್ತಾ ಇದ್ರು. ಅದೇ ರೀತಿಯಲ್ಲಿ ಈಗ ಕಾಂಗ್ರೆಸ್ ನಾಯಕರುಗಳಿಂದಲೂ ಕೂಡ ಹೇಳಿಕೆಗಳು ಬರ್ತಾ ಇದ್ವು. ಅದರಲ್ಲೂ ಯತೀಂದ್ರ ಅವರು ನಿನ್ನೆ ಸತೀಶ್ ಜಾರಕಿಹೊಳಿ ಅವರು ಮುಂದೆ ಬಹುದೊಡ್ಡದಾದಂಥ ಒಂದು ಹುದ್ದೆಯನ್ನು ಅಲಂಕರಿಸ್ತಾರೆ. ಸಿದ್ದರಾಮಯ್ಯ ಅವರ ಬಳಿಕ ಆ ಸ್ಥಾನವನ್ನು, ಆ ನಾಯಕತ್ವವನ್ನು ನಿರ್ವಹಿಸುವಂಥ ಒಂದು ಶಕ್ತಿ ಸತೀಶ್ ಜಾರಕಿಹೊಳಿ ಅವರ ಬಳಿ ಇದೆ. ಹೀಗಾಗಿ ಅವರ ಮಾರ್ಗದರ್ಶನ ನಮಗೆ ಬೇಕಾಗಿದೆ ಅನ್ನುವಂಥ ಒಂದು ಹೇಳಿಕೆ ಈಗ ರಾಜ್ಯ ಕಾಂಗ್ರೆಸ್ಸಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು. ಇದು ಪರ ವಿರೋಧ ಚರ್ಚೆ ಆಗ್ತದೆ. ಅಂದರೆ ಒಂದು ಕಡೆ ಯತೀಂದ್ರ ಅವರ ಹೇಳಿಕೆ ಬಹಳಷ್ಟು ಎಳಸು ರೀತಿಯಲ್ಲಿದೆ ಅನ್ನುವಂಥದ್ದನ್ನು ಡಿ ಕೆ ಶಿವಕುಮಾರ್ ಅವರ ಬಣದವರು ರಿಯಾಕ್ಟ್ ಮಾಡಿದ್ದಾರೆ. ಮತ್ತೊಂದು ಕಡೆ ಯತೀಂದ್ರ ಅವರ ಹೇಳಿಕೆಯನ್ನು ಸಮರ್ಥನೆ ಮಾಡುವಂಥ ಒಂದು ರೀತಿಯಲ್ಲಿ ಪರಮೇಶ್ವರ್, MB ಪಾಟೀಲ್ ಸೇರಿದಂತೆ ಹಲವು ನಾಯಕರುಗಳು ಹೇಳಿದ್ದಾರೆ. ಸ್ವತಃ ಸತೀಶ್ ಜಾರಕಿಹೊಳಿ ಅವರು ಕೂಡ ಇದಕ್ಕೆ ಸಮರ್ಥನೆಯನ್ನು ಕೊಟ್ಟಿದ್ದಾರೆ. ಅಂದರೆ ಯಾರೆಲ್ಲ CM ರೇಸಲ್ಲಿದ್ದರೋ ಅವರು ನಾವು ಕೂಡ ಈ ರೇಸಲ್ಲಿ ಇದ್ದೀವಿ ಅನ್ನುವಂಥ ಒಂದು ಹೇಳಿಕೆಯನ್ನು ಬಿಟ್ಟು ಇವತ್ತು ಯತೀಂದ್ರ ಅವರು ಕೊಟ್ಟಂತಹ ಹೇಳಿಕೆಗೆ ಸಮರ್ಥನೆ ಕೊಡುವಂಥ ಒಂದು ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಅದರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ಹಿಂದೆ ನಾನು ಕೂಡ ಯಾಕೆ CM ಆಗಬಾರ್ದು, 2013ರಲ್ಲಿ ನನ್ನ ನೇತೃತ್ವದಲ್ಲೇ ಸರ್ಕಾರ ಅವತ್ತು ರಚನೆ ಆಗುವಷ್ಟು ಸ್ಥಾನಗಳನ್ನು ಗೆದ್ದಿದ್ವಿ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಆದರೆ ಇವತ್ತು ಯತೀಂದ್ರ ಅವರ ಕೊಟ್ಟಂತಹ ಹೇಳಿಕೆಯನ್ನು ಸಮರ್ಥನೆ ಮಾಡುವಂಥ ಒಂದು ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿರುವಂಥ, ಅಂದರೆ ಸತೀಶ್ ಜಾರಕಿಹೊಳಿ ಅವರಿಗೆ ಆ ಶಕ್ತಿ, ಅದನ್ನು ನಿಭಾಯಿಸುವಷ್ಟು ಶಕ್ತಿ ಇದೆ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ MB ಪಾಟೀಲ್ ಉತ್ತರ ಕರ್ನಾಟಕದಲ್ಲಿ ಲಿಂಗಾಯತ ಸಮುದಾಯದ ಪ್ರಬಲ ನಾಯಕ ಹಾಗೂ ಬಹಳಷ್ಟು ಕಾಂಟ್ರವರ್ಸಿಗಳು ಅವ್ರ ಸುತ್ತಲೂ ಇರಬಹುದು. ಆದರೆ ಕಾಂಗ್ರೆಸ್ಸಲ್ಲಿ ತಮ್ಮದೇ ಆದಂಥ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ನಾಯಕರಾಗಿ ಬೆಳೆದಿದ್ದಾರೆ. ಅವರು ಕೂಡ ಹಿಂದೆ ನಾನು ಕೂಡ ರೇಸಲ್ಲಿ ಇದ್ದೀನಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದರು. ಆದರೆ ಯತೀಂದ್ರ ಅವರ ಹೇಳಿಕೆ ಕೊಟ್ಟ ಬಳಿಕ ಸತೀಶ್ ಜಾರಕಿಹೊಳಿ ಅವರಿಗೆ ಆ ಶಕ್ತಿ ಇದೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಂತಹ ಹೇಳಿಕೆಗಳು ಬೇರೆ ರೀತಿಯ ಇರ್ತಿದ್ವು. ಆದರೆ ನಿನ್ನೆ ಯತೀಂದ್ರ ಅವರು ಕೊಟ್ಟಂತಹ ಹೇಳಿಕೆಯ ಬಳಿಕ ಈ ಹಿರಿಯ ನಾಯಕರುಗಳ ನಿಲುವು ಮತ್ತು ನಿರ್ಧಾರಗಳು ಬದಲಾದ್ವ ಅನ್ನುವಂಥ ಒಂದು ಪ್ರಶ್ನೆಗಳು ಉಟ್ಕೊಂಡಿರುವಂಥದ್ದು. ಸಹಜವಾಗಿಯೇ ರಾಜ್ಯ ಕಾಂಗ್ರೆಸ್ಸಲ್ಲಿ ಏನು 2 ಬಣಗಳು 2 ರೀತಿಯಲ್ಲಿ ಚರ್ಚೆ ಆಗ್ತಿದ್ವು, ಇದರಲ್ಲೂ ಕೂಡ 2 ರೀತಿಯಾದಂಥ ಒಂದು ಅಭಿಪ್ರಾಯಗಳು ಬರ್ತಾ ಇದ್ದಾವೆ. ಸಿದ್ದರಾಮಯ್ಯವರ ಪುತ್ರ ಯತೀಂದ್ರ ಅವರು ಕೊಟ್ಟಂತಹ ಹೇಳಿಕೆಯನ್ನು ಕೆಲವರು ಸಮರ್ಥನೆ ಮಾಡ್ತಿದ್ರೆ, ಮತ್ತೊಂದು ಬಣ ಇದನ್ನು ತಿರಸ್ಕಾರ ಮಾಡ್ತಿದೆ, ಮತ್ತೊಂದು ಬಣ ಬಹಳಷ್ಟು ಎಳಸು ಅನ್ನುವಂಥ ಒಂದು ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಹೀಗಾಗಿ ಬಹುತೇಕ ನವೆಂಬರ್ ತಿಂಗಳಲ್ಲಿ ಇದು ಇನ್ನೂ ಯಾವ ಮಟ್ಟಕ್ಕೆ ಹೋಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಒಂದಂತೂ ಸ್ಪಷ್ಟ,
ನವೆಂಬರ್ ತಿಂಗಳಲ್ಲಿ ಕ್ರಾಂತಿ ಆಗೇ ಆಗುತ್ತೆ, ರಾಜಕೀಯ ಕ್ರಾಂತಿ ಆಗೇ ಆಗುತ್ತೆ. ಅದು ನಾಯಕತ್ವ ಬದಲಾವಣೆಯ ಇಲ್ಲ ಸಂಪುಟ ಪುನರ್ರಚನೆಯ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ನಮಗೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ನಾಯಕತ್ವ ಬದಲಾವಣೆ ಸದ್ಯಕ್ಕಿಲ್ಲ, ಆದರೆ ಸಂಪುಟ ಪುನರ್ರಚನೆ ಆಗೋದಂತೂ ಪಕ್ಕ. ಅದು ನವೆಂಬರ್ 20ರ ಬಳಿಕ ಆಗುತ್ತೆ ಅನ್ನುವಂಥ ಒಂದು ಮಾಹಿತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬಣದಿಂದಲೂ ಮಾಹಿತಿ ಸಿಗ್ತಿದೆ. ಅದೇ ರೀತಿ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಆ ಚರ್ಚೆ ಇದ್ದೇ ಇದೆ ವಿದ್ಯಾ. ಓಕೆ, ಧನ್ಯವಾದ ಡೀಟೇಲ್ಸ್ಗೆ ಮಾರುತಿ.